ವಿದ್ಯಾರ್ಥಿಗಳಿಗೆ ಗಣಿತ ಮಾಡ್ರಿ. ನೀವು ಸರಿಯಾಗಿ ಗಣಿತಗಳನ್ನು ನೀವು ಅರ್ಥ ಮಾಡ್ಕೊಂಡು ಬಿಟ್ರೆ ಭಾಳ ಸರಳ ಗಣಿತಗಳು ಇವು. ಈ ನವೋದಯದ ಗಣಿತಗಳು ಭಾಳ ಸರಳ ಅಂದರೆ ಭಾಳ ಸರಳ ಆಗಿರ್ತದೆ. ಇದು ಬೀಳುತ್ತದೆ ನಾವು ಲಾಭ ಯಾಕೆ ಬರೋದಿಲ್ಲ, ಸರಳ ಬಡ್ಡಿ ಯಾಕೆ ಬರೋದಿಲ್ಲ ಅಂತ ಹಂಗೆ ವಿಚಾರ ಮಾಡಬೇಡ್ರಿ. ಇದು ಭಾಳ ಸರಳದ. ನಿಮಗೆ ಇಂಥ ಗಣಿತಗಳು ಗೊತ್ತಾಗಬೇಕಾದ್ರೆ ಇವು ಸೂತ್ರಗಳ ಮೇಲೆಲ್ಲ ಮಾಡೋದರಿಂದ ಬರ್ತಿರ್ತದೆ. ನೀವು ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತು. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದ್ರೆ ನಾನು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮಾರಾಟ ಮಾಡಿದಾಗ ಮಾರಾಟದ ಬೆಲೆ ಅದ, ಕೊಂಡ ಬೆಲೆ ಅಲ್ಲಿದು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಮಾರಾಟದ ಬೆಲೆದೊಳಗೆ ನಷ್ಟ ಕೊಟ್ಟಿದ್ದ ಅಂತಂದ್ರೆ ಮಾರಾಟದ ಬೆಲೆ ಪ್ಲಸ್ ನಷ್ಟ ಕೂಡಿಸಿದ್ರೆ ನಿಮಗೆ ಕೊಂಡ ಬೆಲೆ ಬರ್ತದೆ, ಅಸಲು ಬೆಲೆ ಬರ್ತದೆ. ಮಾರಾಟದ ಬೆಲೆ ಕೊಟ್ಟಾಗ ನಷ್ಟ ಕೊಟ್ಟಿದ್ದ ಅಂತಂದ್ರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದ ಗಣಿತಿದ್ರ. ಏನದ ಸೂತ್ರ ಅಂದ್ರೆ ಮಾರಾಟದ ಬೆಲೆ ಬರೋಬ್ಬರಿ ನೋಡ್ರಿ. ಇಲ್ಲಿ ಮಾರಾಟದ ಬೆಲೆ ಬರೋಬ್ಬರಿ 180 ರೂಪಾಯಿ. ಲಾಭದನು ಆನ್ಯದ ನಷ್ಟ ಬರೋಬ್ಬರಿ ನಷ್ಟ ಬರೋಬ್ಬರಿ 20 ರೂಪಾಯಿ. ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ. ಅಸಲು ಬೆಲೆ ಬರೋಬ್ಬರಿ ಇನ್ನೊಂದು ಹೆಸರು ಏನಿದಕ್ಕೆ ಕೊಂಡ ಬೆಲೆ, ಮೂಲ ಬೆಲೆ. ಇದಕ್ಕೆ ಇನ್ನೊಂದು ಹೆಸರೇನು ಕೊಂಡ ಬೆಲೆ ಅಂತಾರೆ. ಇದಕ್ಕೆ ಅಸಲು ಬೆಲೆ ಎಷ್ಟು ಅಂತಂದ್ರೆ ಕೊಂಡ ಬೆಲೆ. ಅಸಲು ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಪ್ಲಸ್ ನಷ್ಟ ಅಂದ್ರೆ ಏನು ಹಾನಿ ಪ್ಲಸ್ ನಷ್ಟ. ಮಾರಾಟದ ಬೆಲೆ ಎಷ್ಟದ 180 ಅದ, ನಷ್ಟ 20 ಅದ, ಬರೋಬ್ಬರಿ 200 ರೂಪಾಯಿ ಆಯ್ತು. ಅಸಲು ಬೆಲೆ ಎಷ್ಟಾಯ್ತು 200 ರೂಪಾಯಿ ಆಯ್ತು. 200 ರೂಪಾಯಿ. ಉತ್ತರ ಸಂಖ್ಯೆ ಹಾಕಿದ್ರೆ 200 ರೂಪಾಯಿ ಅದ. ಸಿ ನೋಡ್ರಿ, ಎಷ್ಟು ಸರಳ ಲೆಕ್ಕ ಇರ್ತಾವ ತಿಳ್ಕೊ. ಲಾಭ ಇತ್ತಂದ್ರೆ ಏನು ಮಾಡಬೇಕು? ಮಾರಾಟದ ಬೆಲೆದಾಗ ಲಾಭ ಇತ್ತು ಅಂತಂದ್ರೆ ಮೈನಸ್ ಮಾಡಿದ್ರೆ ಅಸಲು ಬೆಲೆ ಬರ್ತದೆ. ಅವು ತಿಳ್ಕೊಬೇಕು. ನೀವು ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಿರಿ. ಚೆಂದ ಫೇರ್ದಾಗ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೊಂಡು ಅಭ್ಯಾಸ ರಿವಿಷನ್ ಮಾಡಿರಿ.